ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ತೆ. ವೆರಿ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈ ದಿನ ಈ ಒಂದು ವಿಡಿಯೋವನ್ನು ಮಾಡಿ ನಿಮ್ಮ 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 ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ಇಷ್ಟು ವಯಸ್ಸಾದ್ರೂ ನೀವು ಈ ರೀತಿ ಚೆನ್ನಾಗಿದ್ದೀರಲ್ಲ ಮೇಡಮ್, ಏನು ಗುಟ್ಟು ಅಂತ ಹೇಳಿದ್ರು. ಅದಕ್ಕೋಸ್ಕರ ವಿಡಿಯೋ ಮಾಡಿ ಹಾಕ್ತೀನಿ ಇರಿ ಸರ್ ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಒಂದನ್ನು ಮಾಡ್ತಾಯಿದ್ದೀನಿ. ನೋಡಿ ಏನೇನು ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಲ್ಲ ಎಲ್ಲರೂ. ನೋಡಿ, ಸೌತೆಕಾಯಿ, ಕ್ಯಾರೆಟು, ಮೂಲಂಗಿ, ಶಂಕು ಹೂವಿನ ಒಂದು ಹೂವು, ಮತ್ತು ಪುದೀನ ಎಲೆ, ಮೊಳಕೆ ಕಾಳುಗಳು. ಆಮೇಲೆ ಇದನ್ನು ಶಂಕುವಿನಲ್ಲಿ ನೋಡಿ ಇದಕ್ಕೆ ಟೀ ಮಾಡಿದ್ದೀನಿ. ಅದನ್ನು ಕರ್ಬೇವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನು ಹಾಕಿ ಟೀ ಮಾಡ್ಕೊಂಡಿದ್ದೀನಿ. ಇದು ರಾಗಿ ಗಂಜಿ. ಇದು ಬೆಳಗಿನ ಒಂದು ನನ್ನ ಉಪಹಾರ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೇನು ತಿಂತೀನಿ ಅಂತೇಳ್ಬಿಟ್ಟು ಇದು ನೋಡಿ. ಇದು ಸೌತೆಕಾಯಿ ತಿನ್ನೋದ್ರಿಂದ ನಮ್ಮ ಜೀರ್ಣಶಕ್ತಿ ಆಗುತ್ತೆ, ಮತ್ತು ನಾರಿರುವಂಥ ಪದಾರ್ಥಗಳು ಇವೆರಡು. ಮತ್ತು ಇದನ್ನು ಟೀ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವಂಥ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ಇದು ಬಾಯಿ ವಾಸನೆ ಮತ್ತು ಕರಳಿನ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ. ಇದರಲ್ಲಿ ಕಡಲೆ ಬೀಜ ಮತ್ತು ಹೆಸರು ಕಾಳು, ಪಿಸ್ತಾ, ಬಾದಾಮಿ, ಗೋಡಂಬಿ, ಹುರುಳಿ. ಎಲ್ಲದಕ್ಕಿಂತ ಶಕ್ತಿಯುತವಾದದ್ದಂದರೆ ಹುರುಳಿಯನ್ನು ಈ ರೀತಿಯಾಗಿ ಮೊಳಕೆ ಕಾಳುಗಳನ್ನು ಕಟ್ಟಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು, ಮೆಣಸನ್ನು ಹಾಕ್ಕೊಂಡು ತಿನ್ನೋದ್ರಿಂದ ಶೀತವನ್ನು ಹೋಗಲಾಡಿಸುತ್ತೆ. ಮತ್ತು ಹುರುಳಿ ತಿನ್ನೋದ್ರಿಂದ ಈಗ ಯಾವ ರೀತಿಯಾಗಿ ಕುದುರೆಗೆ ಹಾಕಿ ಹುರುಳಿಯನ್ನು ಕೊಡ್ತಾರೋ ಆ ರೀತಿಯಾಗಿ ನಾವು ತಿನ್ನೋದ್ರಿಂದ ನಮಗೆ ನಮ್ಮ ಕಾಲುಗಳಿಗೆ ಶಕ್ತಿ ಬರುತ್ತೆ, ದೇಹಕ್ಕೆ ಶಕ್ತಿ ಬರುತ್ತೆ, ಮತ್ತು ಅಲರ್ಜಿ ಇದ್ದರೆ ವಾಸಿಯಾಗುತ್ತೆ. ನೋಡಿ, ಗಂಜಿ, ರಾಗಿ ಗಂಜಿ. ಬೆಳಗ್ಗೆನೇ ರಾಗಿ ಗಂಜಿ ಕುಡಿಯೋದ್ರಿಂದ ಇದರಲ್ಲಿ ಪಿಸ್ತಾ ಹಾಕಿದ್ದೀನಿ, ಬಾದಾಮಿ ಹಾಕಿದ್ದೀನಿ, ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆನೇ ಇದಕ್ಕೆ ಬೆಲ್ಲ ಬೇಕಾ ಬೆಲ್ಲ ಹಾಕ್ಕೊಬೋದು, ಇಲ್ಲ ಅಂದರೆ ಉಪ್ಪನ್ನು ಹಾಕ್ಕೊಂಡು ಕುಡಿಬೋದು. ನೋಡಿ ಪ್ರಿಯ ವೀಕ್ಷಕರೇ, ಈ ರೀತಿಯಾಗಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಅಥವಾ ಕುಡಿಯೋದ್ರಿಂದ ಎಲ್ಲವನ್ನು ಶೇಖರಣೆ ಮಾಡಿಕೊಂಡು ಈ ರೀತಿಯಾಗಿ ಬೆಳಗ್ಗೆ ತಿನ್ನೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ. ಮತ್ತು ನಮ್ಮ ಎಲ್ಲ ಎ ಬಿ ಸಿ ಎಲ್ಲ ವಿಟಾಮಿನ್ಸು ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ಸಹ ಈ ರೀತಿಯಾಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಐ ಲವ್ ಯು ಆಲ್. ಸೊ ಪ್ರಿಯ ವೀಕ್ಷಕರೇ, ಮೊನ್ನೆ ನಮ್ಮ ಸ್ವೀಟಿ ಬಂದಿದ್ಲು, ಈ ರೀತಿಯಾಗಿ ಮಾಡಿಕೊಟ್ಟೆ. ಬಹಳ ಇಷ್ಟವಾಗಿ ಅವಳು ತಿಂದಳು. ಅವಳು ಸಹ ಈ ರೀತಿ ಮಾಡ್ಕೊಂಡು ತಿನ್ನೆ ಅಂತ ಹೇಳಿದೆ. ಎಲ್ಲಿ ಮಾಡ್ಕೊಂಡು ತಿಂತಾರೆ ಹುಡುಗರು, ನಾವೇ ಮಾಡಿಕೊಡ್ಬೇಕಷ್ಟೇ. ಮಕ್ಕಳು ಆರೋಗ್ಯವಾಗಿರ್ಬೇಕಂದ್ರೆ ನಾವು ಈ ರೀತಿಯಾಗಿ ಬೆಳಗ್ಗೆ ನಾವು ತಿನ್ನೋವಾಗ ಆ ಮಕ್ಕಳಿಗೂ ಸ್ವಲ್ಪ ಕೊಟ್ಟರೆ ಆ ಶಕ್ತಿವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಆರೋಗ್ಯವಂತರಾಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ನೀವು ಈ ರೀತಿಯಾಗಿ ನೋಡಿ. ಈಗ ಕ್ಯಾರೆಟನ್ನು ಮತ್ತು ಮೂಲಂಗಿಯನ್ನು ಹಾಕಿದ್ದೀರಿ. ಕೊಬ್ಬರಿನೂ ಇದ್ದರೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಕೊಬ್ಬರಿ ಹಾಕಿಲ್ಲ ನಾನು, ಯಾಕೆ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಹಾಕಿಲ್ಲ. ಕೊಲೆಸ್ಟ್ರಾಲ್ ಇಲ್ಲದೇ ಇರೋರು ಅದನ್ನು ಹಾಕ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.